ರೀಸನ್ ಏನು ಅಂದ್ರೆ ಏನಿಲ್ಲ, ಮಾಡಬೇಕು ಅನಿಸ್ತು ಮಾಡ್ತಾ ಇದ್ದೀನಿ. ರೀಸನ್ ಎಲ್ಲ ಏನಿಲ್ಲ ಅಂತ ಹುಡುಗಿ ಕೈ ಕೊಟ್ಟೊಂದು ಇನ್ನೊಂದು ಮತ್ತೊಂದು ರೀಸನ್ಗಳೆಲ್ಲ ಇಟ್ಕೊಂಡಿಲ್ಲ. ಯಾಕಂದ್ರೆ ಅದಕ್ಕೆಲ್ಲ ಟೈಮು ಇಲ್ಲ. ನಮಸ್ಕಾರ ಎಲ್ರಿಗೂ, ಗ್ರೈಂಡ್ ಟು ಗ್ರೇಟ್ನೆಸ್ ನ ಡೇ 21ಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ಏನ್ ಕಂಟೆಂಟ್ ಇರಲಿಲ್ಲ, ಯಾಕಂದ್ರೆ ಇವತ್ತು ಜಿಮ್ಗೆ ಹೋಗಿಲ್ಲ. ನಾರ್ಮಲ್ ಆಗಿ ತೋಟದ ಹತ್ರ ಹೋಗಿ ಕೆಲಸನೆಲ್ಲ ಮುಗಿಸ್ಕೊಂಡ್ ಬಂದೆ. ಅಂಡ್ ಇವತ್ತು ಮಾತ್ರ ಹೋಗೋ ಪ್ಲಾನ್ ಇದೆ. ಇವತ್ತೇನಪ್ಪ ಭಾನುವಾರ ಅಲ್ಲ, ಅಂಡ್ 17th ಮೇ ನೋಡ್ಬೋದು. 17th ಮೇ ಡೇಟು ನನ್ನ ಬರ್ತಡೇಗಿನ್ನ ಅರೌಂಡ್ 1 or 2 to 1 or 3 days ಇದೆ. ಅಷ್ಟರಲ್ಲಿ ಒಂದು ಡಿಸೆಂಟ್ ಫಿಸಿಕ್ನ ಅಚೀವ್ ಮಾಡಬೇಕು ಅನ್ನೋದು ಒಂದು ನನ್ನ ಆಸೆ ಅಂತಾನೆ ಹೇಳ್ಬೋದು. ಆ ಡಿಸೆಂಟ್ ಫಿಸಿಕ್ನ ಅಚೀವ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ಐ ನೋ ನಂದು ಇಂಪ್ರೆಸಿವ್ ಬಾಡಿ ಏನಿಲ್ಲ, ಕ್ರೇಜಿ ಫಿಸಿಕ್ ಇಲ್ಲ. ನಾನು 1.25 ವರ್ಷ ಜಿಮ್ಗೆ ಹೋಗಿದ್ದೆ. ಅದಾದ್ಮೇಲೆ 1 ವರ್ಷ ಗ್ಯಾಪ್ ಕೊಟ್ಟೆ. ತಿರ್ಗಾ 15 days ಅಲ್ಲಿ ತಿರ್ಗಾ ಸ್ಟಾರ್ಟ್ ಮಾಡಿದೆ. 15 days ಅಷ್ಟೇ ಮಾಡಿದ್ದು. ದೆನ್ ಲೆಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದು ನಾನು. ಏನೋ ಮಾಡೋಣ ಅಂತ. ಯಾಕಂದ್ರೆ ನನ್ನ ಬಾಡಿಗೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ನನಗೆ ಜಾಸ್ತಿ ಇಷ್ಟ. ನಂಗೆ ಗೊತ್ತು ನನ್ನ ಗೋಲ್ಸ್ ಏನಿದೆ, ಅನ್ಕೊಂಡ್ರೆ ಮಾಡೇ ಮಾಡ್ತೀನಿ ಅನ್ನೋದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾನೆ ಅನ್ಬೋದು. ಈ ಸೆಲ್ಫ್ ಕಾನ್ಫಿಡೆನ್ಸ್ ಇಂದಾನೆ ನಾನೇನು ಜಾಸ್ತಿ ಬಜೆಟ್ ಎಲ್ಲ ಹಾಕಿಲ್ಲ. ನಾರ್ಮಲ್ ನನ್ನ ಫೋನ್ ಟ್ರೈಪಾಡ್ ಬೈ ಮಾಡಿದೆ ಅಂಡ್ ಒಂದು ಮೈಕ್ ಬೈ ಮಾಡಿದ್ದೀನಿ. ಸದ್ಯಕ್ಕೆ ಸ್ಟಾರ್ಟ್ ಮಾಡಕ್ಕೆ ಸಾಕು. ಪಿಕ್ಸು ಅಷ್ಟೇ ದಪ್ಪ ಆಗ್ಬಿಟ್ಟಿದ್ದಾವೆ, ಮುಂಚೆ ಇಷ್ಟೆಲ್ಲ ದಪ್ಪ ಇರಲಿಲ್ಲ. ಸಿನ್ಸ್ ಐ ಆಮ್ ಡೂಯಿಂಗ್ ಲೀನ್ ಬಲ್ಕ್, ಚೀಕ್ಸು ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಣಗಿರೋ ಅಡ್ಡಿ ಥರ ಇದ್ದವನು ಎಷ್ಟು ಚೆನ್ನಾಗಾಗೋಗ್ಬಿಟ್ಟಿದ್ದೀನಿ. ಲವ್ ಯು, ಚೆನ್ನಾಗಿದ್ದೀನಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ, ಬಾಯ್.